ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET 2026 ಮೊದಲನೇ ಸುತ್ತಿನ ರಿಸಲ್ಟ್ ಬಗ್ಗೆ ಆದರೆ ಅಪ್ಡೇಟನ್ನು ಕೊಡ್ತೀನಿ. ನಿಮಗೆ ಫಸ್ಟ್ ರೌಂಡ್ ರಿಸಲ್ಟು ಯಾವಾಗ ಬರುತ್ತೆ, ಇದರಲ್ಲಿ ಏನಾದರೂ ಚೇಂಜಸ್ ಇರುತ್ತಾ, ಯಾವ ರೀತಿಯಾಗಿ ಏನು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ KE ಅವರು ಮೊನ್ನೆ ಒಂದು ಅಪ್ಡೇಟನ್ನು ಕೊಟ್ಟಿದ್ದರು. ಏನು ಆ ಒಂದು ಅಪ್ಡೇಟ್ ಅಂತ ಅಂದರೆ, ಇಲ್ಲಿ ಬಂದು KCET ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು 15ನೇ ತಾರೀಕು ಕೊಡ್ತೀವಿ ಅಂತ ಹೇಳಿ ಆ್ಯಂಡ್ ಹಾಗೇನೂ ಸಹ ಅದಕ್ಕಿಂತ ಮುಂಚೆ ಟೆಂಪ್ರರಿ ರಿಸಲ್ಟ್ಸನ್ನು ಬಂದು ನಾವು 14ನೇ ತಾರೀಕು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿ KE ಅವರು ಹೇಳಿದರು. ಈಗ ಈ ಒಂದು ರಿಸಲ್ಟ್ ಡೇಟಲ್ಲಿ ಏನಾದರೂ ಚೇಂಜಸ್ ಇದೆಯಾ ಅಂತ ಅಂದರೆ 100% ಆಗಿ ಯಾವುದೇ ಥರದ ಚೇಂಜಸ್ ಆದರೆ ಇಲ್ಲ. ಸದ್ಯದ ಮಟ್ಟಿಗೆ ಇರುವಂಥ ಎಲ್ಲ ಅಪ್ಡೇಟ್ಸ್ ಪ್ರಕಾರ ನಿಮಗೆ 100% ಆಗಿ 15ನೇ ತಾರೀಕಿಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಬರುತ್ತೆ. ಬಟ್ ಇಲ್ಲೇನು 14ನೇ ತಾರೀಕು ಒಂದು ತಾತ್ಕಾಲಿಕ ಫಲಿತಾಂಶ ಏನು ಕೊಟ್ಟಿದ್ದಾರೆ, ಈ ಒಂದು 14ನೇ ತಾರೀಕು ನಾಳೆನೇ ಇನ್ನು ನಮಗೆ ತಾತ್ಕಾಲಿಕ ಫಲಿತಾಂಶ ಸಿಗುತ್ತಾ ಅಂತ ಅಂದರೆ ಹೌದು, ನಿಮಗೆ ನಾಳೆ ಟೆಂಪ್ರರಿ ರಿಸಲ್ಟ್ಸ್ ಆದರೆ ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟು ಒಂದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು 15ನೇ ತಾರೀಕಾದರೆ ಅನೌನ್ಸ್ ಮಾಡುವಂಥದ್ದು. ಆ್ಯಂಡ್ ಈಗ ನೀವು ಕೇಳ್ಬೋದು, ಸರ್ ಈಗ 14ನೇ ತಾರೀಕು ರಿಸಲ್ಟ್ ಕೊಡ್ತಾರಲ್ವ, ಕೊಟ್ಟಿದ್ದಾದಮೇಲೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಯಾವುದೇ ಥರದ ಟೈಮ್ ಇಲ್ಲ, ಅಂದರೆ ಯಾವುದೇ ಥರದ ಚಾನ್ಸಸನ್ನು ಕೊಡಲ್ಲ, ಏನಿಲ್ಲ, ಏನಕ್ಕೆ ಕೊಡ್ತಿದ್ದಾರೆ ಈ ತಾತ್ಕಾಲಿಕ ಫಲಿತಾಂಶ ಅಂತ ಹೇಳಿ ನಾನು ಸುಮಾರು ವೀಡಿಯೋಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ನಾಳೆ ಬಂದು ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ನಾಳೆ ನಿಮಗೆ ಯಾವ ಒಂದು ಸೀಟ್ ಅಲಾಟ್ಮೆಂಟ್ ಆಗಿರುತ್ತೋ ನೀವು ರಿಸಲ್ಟನ್ನು ಚೆಕ್ ಮಾಡಿಕೊಂಡಾಗ 15ನೇ ತಾರೀಕು ಅದೇ ಒಂದು ರಿಸಲ್ಟ್ ನಿಮಗೆ ಅಲ್ಲಿ ಸಿಗೋವಂಥದ್ದು. ಬಟ್ ಏನಕ್ಕೆ ಒಂದೇ ಸಲ ಫೈನಲ್ ಅಲಾಟ್ಮೆಂಟ್ ಕೊಡದೆ ಈ ಟೆಂಪ್ರರಿ ರಿಸಲ್ಟ್ಸನ್ನು ಕೊಡ್ತಿದ್ದಾರೆ. ಈಗ ನಾಳೆ ರಿಸಲ್ಟ್ ಬಿಡ್ತಾರೆ, ಎಲ್ಲ ಸ್ಟೂಡೆಂಟ್ಸು ಚೆಕ್ ಮಾಡ್ಕೋತಾರೆ. ಕೆಲವೊಬ್ಬರಿಗೆ ರಿಸಲ್ಟ್ ಅನೌನ್ಸ್ ಆಗಿಲ್ಲ ಅಂತ ಅಂದ್ಕೊಳ್ಳಿ, ಏನೋ ಸರ್ವರ್ ಪ್ರಾಬ್ಲಮ್ ಇರುತ್ತೆ ಅಥವಾ ಟೆಕ್ನಿಕಲ್ ಇಶ್ಯೂ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಅವ್ರಿಗೆ ರಿಸಲ್ಟ್ ಅನೌನ್ಸ್ ಆಗಿಲ್ಲ, ಅವ್ರೇನು ಮಾಡ್ತಾರೆ, ಇಮಿಡಿಯೇಟಾಗಿ KE ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. KE ಅವರ ಕಡೆಯಿಂದ ವೆಬ್ಸೈಟ್ದು ಏನಾದರೂ ತೊಂದರೆ ಇದ್ದರೆ, ಟೆಕ್ನಿಕಲ್ ಆಗಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರು ಅದನ್ನೆಲ್ಲ ಸರಿಪಡಿಸ್ಕೊಂಡು 15ನೇ ತಾರೀಕು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಆದರೆ ಅನೌನ್ಸ್ ಮಾಡ್ತಾರೆ. ಆ ಒಂದೇ ಒಂದು ರೀಸನಿಗೆ ನಿಮಗೆ ಕೊಡುವಂಥದ್ದು. ಬಟ್ ನೀವು ಫಸ್ಟ್ ರೌಂಡಲ್ಲಿ ನಿಮ್ಗೆ ಯಾವ ಸೀಟ್ ಸಿಗುತ್ತೆ, ಯಾವ ಕ್ಯಾಟಗಿರಿಯಲ್ಲಿ ಅಲಾಟ್ ಆಗುತ್ತೆ, ಯಾವ ಕಾಲೇಜ್ ಸಿಗುತ್ತೆ ಏನೋ ಅಂತ ಹೇಳಿ ನೀವೇನಾದರೂ ವೆಯ್ಟ್ ಮಾಡ್ತಿದ್ರೆ ನಿಮಗೆ ನಾಳೆನೇ ಗೊತ್ತಾಗ್ಬಿಡುತ್ತೆ. ನಾಳೆ ನಿಮಗೆ ಏನು ರಿಸಲ್ಟ್ ಬರುತ್ತೆ 100% ಆಗಿ ಫೈನಲ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಅದೇ ಒಂದು ರಿಸಲ್ಟ್ ಆದರೆ ಬರುತ್ತೆ, ಓಕೆನಾ. ಆ್ಯಂಡ್ ಈಗ ಈಗಾಗಲೇ ನಿಮಗೆ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಬಂದಿದೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಈಗ ಇಲ್ಲಿ ಕೆಲವೊಬ್ಬರು ಸ್ಟೂಡೆಂಟ್ಸ್ ಏನು ಮಾಡಿರ್ತಾರೆ, ಎಲ್ಲ ಥರದ ಚೇಂಜಸನ್ನು ಮಾಡಿರ್ತಾರೆ. ಕಾಲೇಜಸನ್ನು ಆ್ಯಡ್ ಮಾಡೋದು, ಕಾಲೇಜಸನ್ನು ಡಿಲೀಟ್ ಮಾಡೋದು ಅಂತ. ಅವ್ರಿಗೆ ಮಾರ್ಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿರುವಂಥ ಸೀಟು ಈಗ ನೆಕ್ಸ್ಟ್ ಸಿಗುವಂತಹ ಸೀಟು ಡಿಫ್ರೆಂಟ್ ಆಗಿರ್ಬೋದು. ಬಟ್ ಈ ಮಾರ್ಕ್ ಅಲಾಟ್ಮೆಂಟ್ ಬಂದಿದ್ದ ಆದಮೇಲೆ ನಾನೇನು ಚೇಂಜಸ್ಸೇ ಮಾಡಿಲ್ಲ, ಹೆಂಗೆ ರಿಸಲ್ಟ್ ಇತ್ತು ಹಂಗೆ ಬಿಟ್ಟಿದ್ದೀನಿ ಅನ್ನೋ ಸ್ಟೂಡೆಂಟ್ಸ್ಗೆ 99% ಮಾರ್ಕ್ ಅಲಾಟ್ಮೆಂಟಲ್ಲಿ ಯಾವ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅದೇ ಒಂದು ಸೀಟ್ ಆದರೆ ನಿಮಗೆ ಅಲಾಟ್ಮೆಂಟ್ ಆಗುವಂಥದ್ದು. ನೋಡಿ, ಇನ್ನು ನಿಮಗೆ ನಾಳೆನೇ ಗೊತ್ತಾಗ್ಬಿಡುತ್ತೆ. ನಾಳೆ ಒಂದು 11 ಗಂಟೆ ಆಗಿದ ತಕ್ಷಣವೇ ಒಂದು ಲಿಂಕನ್ನು ಕೊಡ್ತಾರೆ. ಆ ಲಿಂಕಲ್ಲಿ ಚೆಕ್ ಮಾಡಿಕೊಂಡಾಗ ನಿಮಗೆ ಯಾವ ಸೀಟ್ ಸಿಗುತ್ತೆ ಅನ್ನೋ ಅಂತ ಗೊತ್ತಾಗುತ್ತೆ. ಈಗ ನಾಳೆ ತಾತ್ಕಾಲಿಕ ಫಲಿತಾಂಶ ಬರುತ್ತೆ, ಅದಾದಮೇಲೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟು, ಅದಾದಮೇಲೆ ಚಾಯ್ಸ್ ಎಂಟ್ರಿ ಇರುತ್ತೆ. ಸೊ ರಿಸಲ್ಟ್ ಚೆಕ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಅಂದರೆ, ಸಿಂಪಲ್ಲಾಗಿ ಅಭ್ಯರ್ಥಿ ಚಟುವಟಿಕೆ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ನಿಮಗೆ ನಾಳೆ UGCET 2026 ಮೊದಲನೇ ಸುತ್ತಿನ ತಾತ್ಕಾಲಿಕ ಫಲಿತಾಂಶ ಲಿಂಕ್ ಅಂತ ಬರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು CET ನಂಬರನ್ನು ಎಂಟರ್ ಮಾಡಿ, ಕ್ಯಾಪ್ಚಾ ಎಂಟರ್ ಮಾಡಿದ್ದೀರಾ ಅಂತಂದರೆ ಯಾವ ಒಂದು ಕಾಲೇಜಲ್ಲಿ ಯಾವ ಸೀಟ್ ಅಲಾಟ್ಮೆಂಟ್ ಆಗಿದೆ ಏನೋ ಅಂತ ಹೇಳಿ ರಿಸಲ್ಟ್ ಆದರೆ ನಿಮಗೆ ಗೊತ್ತಾಗುವಂಥದ್ದು, ಓಕೆನಾ. ಸೊ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಮತ್ತೊಂದು ಸಲ ವಿಶಿಂಗ್ ಯು ವೆರಿ ಆಲ್ ದಿ ಬೆಸ್ಟ್. ನೀವು ಯಾವ ಕಾಲೇಜ್ ಅಂದ್ಕೊಂಡಿದ್ದೀರೋ ಅದೇ ಒಂದು ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಲಿ. ಏನಾದರೂ ಕೌನ್ಸಿಲಿಂಗ್ ರಿಲೇಟೆಡ್ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಅಥವಾ ಪರ್ಸ್ನಲಾಗಿ ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಫಾಲೋ ಮಾಡಿ, ಮೆಸೇಜ್ ಆದರೆ ಮಾಡಿ.